ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ, ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಗೌತಮಿ ಜಾಧವ್ ಅವರು ಇವಾಗ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ತುಂಬಾ ಬೇಜಾರಾಗುತ್ತೆ. ಒಳ್ಳೆಯ ಸ್ಪರ್ಧಿ ಅಂತಲೇ ಹೇಳ್ಬೋದು. ಅವರಿಗೆ ಒಂದು ಆದಂಥ ಒಂದು ಫ್ಯಾನ್ ಪೇಜ್ ಇದ್ದೇ ಇರುತ್ತೆ ಅಲ್ವಾ. ಸೊ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಒಬ್ಬಂಟಿ ಆದ್ರೆ ಇಲ್ಲಿ ಉಗ್ರ ಮಂಜು ಅವರು ಅಂತಲೇ ಹೇಳ್ಬೋದು. ಯಾಕಂದರೆ ಫ್ರೆಂಡ್ಶಿಪ್ ಬಾಂಡಿಂಗ್ ಕೂಡ ಆ ಥರನೇ ಇತ್ತು. ಸೊ ಮೋಕ್ಷಿತಾ ಅವರು, ಉಗ್ರ ಮಂಜು ಅವರು, ಈ ಕಡೆ ಗೌತಮಿ ಜಾಧವ್ ಅವರು, 3 ಜನ ಕೂಡ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಂಥ 1ನೇ ದಿನದಿಂದಲೂ ಕೂಡ ತುಂಬಾ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು. ಸೊ ಈ ಕಡೆ ನೋಡೋದಾದರೆ ಲಾಸ್ಟಿಗೆ ಇಲ್ಲಿ ರಜತ್ ಅವರು ಕೂಡ ಸೇಫ್ ಆಗ್ತಾರೆ. ಈ ಕಡೆ ಉಗ್ರ ಮಂಜು ಅವರು ಕೂಡ ಸೇಫ್ ಆಗ್ತಾರೆ. ಈ ಕಡೆ ಭವ್ಯ ಗೌಡ ಮತ್ತು ಧನ್ರಾಜ್, ಈ ಕಡೆ ಗೌತಮಿ ಜಾಧವ್, 3 ಜನ ಕೂಡ ನಿಂತಿರ್ತಾರೆ. ಇಲ್ಲಿ 3 ಜನರಲ್ಲಿ ಮೊದಲು ಅಂದರೆ 3 ಜನರು ಒಟ್ಟಿಗೆ ಸೂಟ್ ಕೇಸನ್ನು ಓಪನ್ ಮಾಡ್ತಾರೆ. ಸೂಟ್ ಕೇಸಲ್ಲಿ ಸೇಫ್ ಕಾರ್ಡ್ ಇದ್ದರೆ ಸೇಫ್, ಇಲ್ಲ ಅಂದರೆ ಎಲಿಮಿನೇಟ್ ಕಾರ್ಡ್ ಇದ್ದರೆ ಎಲಿಮಿನೇಟ್ ಅಂತ ಹೇಳ್ಬಿಟ್ಟು ಸುದೀಪಣ್ಣ ಕೂಡ ಓಕೆ ತೆಗಿರಿ ಇವಾಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ತೆಗೆದಾಗ ಇಲ್ಲಿ ಧನ್ರಾಜ್ ಅವರು ಸೇಫ್ ಆಗ್ತಾರೆ ಮತ್ತು ಭವ್ಯಗೌಡ ಅವರು ಸೇಫ್ ಆಗ್ತಾರೆ. ಮಧ್ಯದಲ್ಲಿ ನಿಂತಹ ಗೌತಮಿ ಜಾಧವ್ ಅವರು ಔಟ್ ಆಗ್ತಾರೆ, ಅಂದರೆ ಎಲಿಮಿನೇಟ್ ಆಗ್ತಾರೆ. ದೊಡ್ಡ ಮನೆಯಿಂದ ಹೊರಗಡೆ ಹೋಗೋಕ್ಕೆ ರೆಡಿ ಆಗಿರ್ತಾರೆ ಅಂತಲೇ ನೋಡ್ಬೋದು. ಇನ್ನೊಂದು ಕಡೆ ನೋಡೋದಾದರೆ ಉಗ್ರ ಮಂಜು ಅವರು ಕೂಡ ತಲೆ ತಗ್ಗಿಸಿ ನಿಂತಿರ್ತಾರೆ. ಸೇಫ್ ಆಗಿರ್ತಾರೆ, ಆದರೂ ಕೂಡ ಬೇಜಾರಾಗಿರ್ತಾರೆ. ಯಾಕಂದರೆ ಸೇಫ್ ಆಗೋದು ಖುಷಿ ವಿಷಯನೂ ಆಗಿರುತ್ತೆ, ಬೇಜಾರು ವಿಷಯನೂ ಆಗಿರುತ್ತೆ. ಯಾಕಂದರೆ ಇನ್ನು ಉಳಿದಿರೋದು ಗೌತಮಿ ಜಾಧವ್, ಭವ್ಯಗೌಡ, ಈ ಕಡೆ ಧನ್ರಾಜ್ ಅವರು. ಯಾರಾದ್ರೂ ಬೇಜಾರಾಗುತ್ತೆ. ಅದರಲ್ಲಿ ಗೌತಮಿ ಜಾಧವ್ ಜೊತೆಗೆ ಫ್ರೆಂಡ್ಶಿಪ್ ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಗೌತಮಿ ಜಾಧವ್ ಅವರು ಹೋದರೆ ತುಂಬಾ ಬೇಜಾರಾಗುತ್ತೆ ಅವ್ರಿಗೆ. ಸೊ ಎಲ್ಲಿ ಗೌತಮಿ ಜಾಧವ್ ಅವರೇ ಎಲಿಮಿನೇಟ್ ಆಗಿದ್ರೋ ಏನೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆ ತಗ್ಗಿಸಿ ನಿಂತಿರ್ತಾರೆ. ಇನ್ನು ಭವ್ಯಗೌಡ ಮತ್ತು ಧನ್ರಾಜ್ ಅವರು ಒಳಗಡೆ ಬಂದ ತಕ್ಷಣ ಇಲ್ಲಿ ಉಗ್ರ ಮಂಜು ಅವ್ರಿಗೆ ತಿಳಿದು ಬಿಡುತ್ತೆ. ಸೊ ಗೌತಮಿ ಜಾಧವೇ ಎಲಿಮಿನೇಟ್ ಆಗಿರೋದು ಅಂತ ಹೇಳ್ಬಿಟ್ಟು ಸೊ ತಲೆ ತಗ್ಗಿಸಿ ನಿಂತು ಇಲ್ಲಿ ಕಣ್ಣೀರಿಟ್ಟು ಸುಮ್ಮನಾಗ್ಬಿಡ್ತಾರೆ. ಒಂದು ಸೆಕೆಂಡ್ ಬೇಜಾರಾಗ್ಬಿಡ್ತಾರೆ ಅಂತಲೇ ನೋಡ್ಬೋದು. ಮೋಕ್ಷಿತಾ ಅವರು ಕೂಡ ತುಂಬ ಬೇಜಾರಾಗಿ ಅವರು ಕೂಡ ಕಣ್ಣೀರು ಹಾಕ್ತಾ ಇರ್ತಾರೆ. ಹೋಗಬಾರ್ದಿತ್ತು, ನಾವು 3 ಜನ ಎಷ್ಟು ಚೆನ್ನಾಗಿದ್ವಿ, ಒಬ್ಬಂಟಿ ಆಗೋದೆ ಅಂತ ಹೇಳ್ಬಿಟ್ಟು ಇಲ್ಲಿ ಉಗ್ರ ಮಂಜು ಅವರು ಕೂಡ ತುಂಬಾ ಅಳ್ತಾ ಇರ್ತಾರೆ. ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಭಾನುವಾರ ಕೂಡ ಒಬ್ಬರು ಹೋಗ್ತಾರೆ. ಸೊ ಇನ್ನು ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ನಿಮಗೆ ಏನು ಅನಿಸುತ್ತೆ ಈ ವಾರ, ಅಂದರೆ ಶನಿವಾರ ಒಬ್ಬರು ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಶನಿವಾರ ಒಬ್ಬರು ಹೋಗಿದ್ದಾರೆ, ಸೊ ಭಾನುವಾರ ಒಬ್ಬರು ಹೋಗ್ತಾರೆ. ಸೊ ನಿಮ್ಗೆ ಯಾರು ಅನಿಸುತ್ತೆ, ನಿಮಗೆ ಯಾರು ಹೊರಗಡೆ ಹೋಗ್ಬೋದು ಅನಿಸುತ್ತೆ, ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಗೌತಮಿ ಜಾಧವ್ ಅವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಗೌತಮಿ ಜಾಧವ್ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆಯೇ ಅವ್ರಿಗೂ ಕೂಡ ತುಂಬಾ ಫ್ಯಾನ್ ಪೇಜ್ ಇರೋದ್ರಿಂದ ಒಳ್ಳೊಳ್ಳೆ ಸೀರಿಯಲ್ಗಳು ಇನ್ನೂ ಸಿಗ್ತಾ ಹೋಗಲಿ. ಸೊ ಒಳ್ಳೆ ನಟನೆ ಕೂಡ ಮಾಡ್ತಾರೆ, ಸಖತ್ ಅಂತಲೇ ಹೇಳ್ಬೋದು. ಚಿಂತಿ ಒಂಥರ ಸತ್ಯ ಒಂಥರ ಹೆಣ್ಣುಲಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಿದ್ರು. ಎಲ್ಲ ಒಂದು ಕಡೆ ಕಡಿಮೆ ಓಟ್ ಗಿಟ್ ಬಿದ್ದಿರಬೇಕು, ಅದಕ್ಕೆ ಹೊರಗಡೆ ಹೋಗಿರ್ತಾರೆ. ಬೇಜಾರಾಗೋ ಅವಶ್ಯಕತೆ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಇವಾಗ ವಿನ್ ಆಗೋದು ಒಬ್ಬರೇ ತಾನೇ ಅಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನಾಗಬೇಕಷ್ಟೇ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾನೆ ಇರುತ್ತೆ. ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ.